ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಆಚರಣೆ ಮತ್ತು ಮಹತ್ವದ ಬಗ್ಗೆ ಒಂದಷ್ಟು ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುದ್ರ ಶಿವ ದೇವಾರಾಧನೆ ಋಗ್ವೇದದಷ್ಟೇ ಪ್ರಾಚೀನವಾದದ್ದು. ಶಿವಾರಾಧನೆ ಪದ್ಧತಿ ಅಥವಾ ಶೈವ ಸಂಪ್ರದಾಯವು ಅಷ್ಟೇ ಶಿವನಿಗೆ ಸಂಬಂಧಿಸಿದ ಧರ್ಮಾಚರಣೆಗಳು ಬಹಳ ಹಿಂದಿನ ಕಾಲದಿಂದಲೂ ಇದೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಗೆ ತಿಥಿಗೆ ಮಾಸ ಶಿವರಾತ್ರಿ ಎಂಬ ಹೆಸರಿದೆ. ಮಾಘ ಮಾಸದ ಫೆಬ್ರವರಿ ಅಥವಾ ಮಾರ್ಚ್ ಇಷ್ಟರಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಬರುತ್ತೆ. ಸ್ಕಂದ ಪುರಾಣ ಮತ್ತು ಗರುಡ ಪುರಾಣ ಮುಂತಾದ ಕೆಲವು ಪುರಾಣಗಳಲ್ಲಿ ಬರುವ ಹಲವಾರು ಕಥೆಗಳಲ್ಲಿ ಪ್ರಕರಣಗಳಲ್ಲಿ ಮಹಾಶಿವರಾತ್ರಿ ವ್ರತದ ಮಹಿಮೆಯನ್ನು ತುಂಬ ಪ್ರಶಂಸಿಸಲಾಗಿದೆ. ಈ ಕಥೆ ಹಾಗೂ ಪ್ರಕರಣಗಳಲ್ಲಿ ಹೆಚ್ಚು ಬಳಕೆಯ ಹಿಂದೂ ಹಬ್ಬಗಳು ಮತ್ತು ಉತ್ಸವಗಳಲ್ಲಿರುವುದು ಕಿರಾತನ ಅಥವಾ ಆದಿವಾಸಿ ಬೇಡನ ಕಥೆ. ಒಂದು ದಿನ ಅದು ಮಹಾಶಿವರಾತ್ರಿ ಎಂಬುದನ್ನರಿಯದೆ ಅವನು ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಲುಕಿ ಉಪವಾಸ ಜಾಗರಣೆಗಳನ್ನಾಚರಿಸುತ್ತಾ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದರಿಂದ ಅವನಿಗೆ ಶಿವಲೋಕ ಪ್ರಾಪ್ತಿಯಾಯಿತು. ಅಂದಮೇಲೆ ಅರಿತು ಭಕ್ತಿಯಿಂದ ಆರಾಧಿಸಿದವರಿಗೆ ಇನ್ನೂ ಹೆಚ್ಚಿನ ಲಾಭವಾಗಬೇಕಲ್ಲವೇ? ಇಂಥ ಪ್ರೇರಣೆಯನ್ನು ಮೂಡಿಸುವುದೇ ಈ ಕಥೆಯ ಉದ್ದೇಶ. ನಮ್ಮ ಹಿಂದೂ ಹಬ್ಬಗಳಲ್ಲಿ ನಿಜವಾದ ಅರ್ಥದಲ್ಲಿ ಉಪವಾಸ, ಸಂಯಮ, ಮನೋವೃತ್ತಿಗಳ ನಿಯಂತ್ರಣ ಇವುಗಳ ನಿಷ್ಠಾಪೂರ್ಣ ಆಚರಣೆ ಎಂಬ ಅರ್ಥದಲ್ಲಿ ವ್ರತವನ್ನೆನಿಸಿಕೊಳ್ಳುವುದು ಮಹಾಶಿವರಾತ್ರಿ ಒಂದೇ. ಇನ್ನು ಮಹಾಶಿವರಾತ್ರಿ ಆಚರಣೆಗೆ ಬಂದದ್ದು ಹೇಗೆ ಎಂಬುದರ ಬಗ್ಗೆ ವಿವಿಧ ಪುರಾಣಿಕ ಕಥೆಗಳಿವೆ. ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಹಿರಿಮೆಯ ಬಗ್ಗೆ ಒಮ್ಮೆ ವಿವಾದದಲ್ಲಿ ನಿರತರಾಗಿದ್ದರಿಂದ ಅವರಿಬ್ಬರ ನಡುವೆ ಉಜ್ವಲ ಲಿಂಗವೊಂದು ಕಾಣಿಸಿಕೊಂಡು ಅವರಲ್ಲಿ ಈ ಲಿಂಗದ ತುದಿಯನ್ನು ಮುಟ್ಟುವವರನ್ನು ಹಿರಿಯರೆಂದು ಘೋಷಿಸಲಾಗುವುದು ಎಂದು ಅಶರೀರವಾಣಿಯಾಯಿತಂತೆ. ಇಬ್ಬರು ಪ್ರಯತ್ನಿಸಿ ವಿಫಲರಾದ್ದರಿಂದ ಆ ಉಜ್ವಲ ಜ್ಯೋತಿಯ ಸ್ತಂಭದಂತೆ ಕಾಣಿಸಿಕೊಂಡಿದ್ದ ಲಿಂಗರೂಪದ ಶಿವನ ಹಿರಿಮೆಯನ್ನು ಅವರಿಬ್ಬರೂ ಒಪ್ಪಿಕೊಳ್ಳಲೇಬೇಕಾಯಿತು. ಶಿವಲಿಂಗ ಮತ್ತು ಶಿವರಾತ್ರಿ ಆಚರಣೆ ಆರಂಭವಾದದ್ದು ಹೀಗೆ ಎಂಬುದು ಒಂದು ಕತೆ. ಇನ್ನು ದೇವದಾನವರು ಕ್ಷೀರಸಾಗರ ಮಥನ ಮಾಡಿದ ಸಂದರ್ಭದಲ್ಲಿ ಉಕ್ಕಿ ಬಂದ ಹಾಲಾಹಲವನ್ನು ಶಿವ ಮಹಾದೇವನು ತನ್ನ ಕಂಠದಲ್ಲಿ ಧರಿಸಿ ಜಗತ್ತನ್ನು ರಕ್ಷಿಸಿದ ದಿನವೇ ಮಹಾಶಿವರಾತ್ರಿ ಎಂಬುದು ಇನ್ನೊಂದು ಕತೆ. ಇನ್ನು ಶಿವಪಾರ್ವತಿಯರ ಪರಿಣಯವಾದ ಮಹಾದಿನ ಇದು ಎಂಬುದು ಮೂರನೆಯ ಕತೆ. ತನ್ನ ಆನಂದದ ಅಭಿವ್ಯಕ್ತಿಗಾಗಿ ಶಿವನು ತಾಂಡವ ನೃತ್ಯ ಮಾಡಿದ ಶುಭ ದಿನವಿದು ಎಂಬುದು ನಾಲ್ಕನೆಯ ಕಥೆಯಾಗಿದೆ. ಇನ್ನು ಮಹಾಶಿವರಾತ್ರಿ ಸರ್ವರೂ ಆಚರಿಸಬಹುದಾದ ವ್ರತ. ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ, ದಯ, ಕ್ಷಮ ಇವು ಈ ದಿನ ಮೂಲಭೂತವಾಗಿ ಆಚರಿಸಬೇಕಾದ ಸದ್ಗುಣಗಳು. ಆ ಇಡೀ ದಿನ ಉಪವಾಸ ಮತ್ತು ಇಡೀ ರಾತ್ರಿ ಜಾಗರಣೆ ವ್ರತದ ಅತಿ ಮುಖ್ಯವಾಗಿ ಮಾಡಬೇಕಾದ ಕಾರ್ಯಗಳು. ಜಾಗರಣೆಯ ಅವಧಿಯಲ್ಲಿ ಶಿವಪೂಜೆ, ಶಿವಲಿಂಗಕ್ಕೆ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನು ಇದರಿಂದ ಅಭಿಷೇಕ, ಹೋಮ, ಮೂಲಮಂತ್ರ ಓಂ ನಮಃ ಶಿವಾಯದ ಜಪ. ವ್ರತಾಚರಣೆಯಲ್ಲಿ ಉಂಟಾದ ಲೋಪದೋಷಗಳಿಗಾಗಿ ಕ್ಷಮಿಸು ಮಹಾದೇವ ಎಂದು ಪ್ರಾರ್ಥನೆ. ಇವು ನಡೆಸಬೇಕಾದ ಇತರ ಮುಖ್ಯ ಕಾರ್ಯಗಳು. ವ್ರತದ ಸಮಾಪ್ತಿಯ ನಂತರ ಪ್ರಸಾದದ ಸೇವನೆಯ ಮೂಲಕ ಪಾರಣೆ. ಇನ್ನೂ ಆಸಕ್ತಿ ಇರುವವರು 24 ಅಥವಾ 14 ಅಥವಾ 12 ವರ್ಷ ಈ ವ್ರತವನ್ನು ಆಚರಿಸುವ ಸಂಕಲ್ಪ ಮಾಡಬಹುದು. ಸಂಕಲ್ಪದ ಅವಧಿ ಮುಗಿದುದರ ಸಂಕೇತವಾಗಿ ಉದ್ಯಾಪನವನ್ನು ಸಹ ಮಾಡಬೇಕಾಗುತ್ತೆ. ಇಂದಿಗೂ ಕೂಡ ಉಪವಾಸ, ಶಿವಾಲಯಗಳಲ್ಲಿ ಅರ್ಚನೆ, ಜಾಗರಣೆ ಸಾಮಾನ್ಯವಾಗಿ ನಡೆಯುತ್ತವೆ. ಶ್ರದ್ಧಾವಂತರಾದ ಆಸ್ತಿಕರು ಇಂದಿಗೂ ತಮ್ಮ ಮನೆಗಳಲ್ಲಿ ಆರಾಧನೆ, ಜಪ ಇತ್ಯಾದಿ ಕಾರ್ಯಗಳನ್ನು ಭಕ್ತಿಯಿಂದ ನಡೆಸುತ್ತಾರೆ. ಇನ್ನು ಮಹಾಶಿವರಾತ್ರಿಯ ಹಬ್ಬ ವಾರಣಾಸಿ, ರಾಮೇಶ್ವರಂ, ಚಿದಂಬರಂ, ಸೋಮನಾಥ, ಕಾಳಹಸ್ತಿ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ಬಹಳ ಸಂಭ್ರಮದಿಂದ ನಡೆಯುತ್ತದೆ. ಇನ್ನು ಶಿವರಾತ್ರಿಯ ದಿನ ಮಹಿಳೆಯರು ಅಥವಾ ಸ್ತ್ರೀಯರು ಈ ರೀತಿ ಮಾಡಿದರೆ ಅಖಂಡ ಸೌಭಾಗ್ಯ, ಐಶ್ವರ್ಯ, ಕಲ್ಯಾಣ ಹಾಗೂ ಸಂತಾನ ಭಾಗ್ಯ ಒದಗಿ ಬರುತ್ತೆ. ಶಿವರಾತ್ರಿಯಂದು ಮುಖ್ಯವಾಗಿ ಸ್ತ್ರೀಯರು
ಅಥವಾ ಕನ್ಯೆಯರು ಈ ವ್ರತವನ್ನು ಪೂಜೆ ಮಾಡಿಕೊಂಡರೆ ಉತ್ತಮ ಎಂದು ಶಾಸ್ತ್ರ ಹೇಳುತ್ತದೆ. ಇದರಿಂದ ಇಷ್ಟಕಾಮ್ಯಾರ್ಥಗಳು ಸಿದ್ಧಿಸುತ್ತವೆ ಎಂದು ಹೇಳುತ್ತಾರೆ. ಶಿವರಾತ್ರಿ ಹಬ್ಬದಂದು ಪ್ರತಿಯೊಬ್ಬರೂ ಶುಚಿಯಾಗುವುದು ಸಹಜ. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶಿವಪೂಜೆಯನ್ನು, ಶಿವನ ಆರಾಧನೆಯನ್ನು ಮಾಡಿ ಮತ್ತು ಶಿವನ ದರ್ಶನವನ್ನು ಮಾಡಿಕೊಳ್ತಾರೆ. ಇನ್ನು ಪ್ರದೋಷ ಕಾಲದಲ್ಲಿ ಶಿವನ ಪೂಜೆ ಮಾಡಿದ್ದಲ್ಲಿ ಮುಖ್ಯವಾಗಿ ಸುಮಂಗಲಿಯರು ಅಥವಾ ಕನ್ಯೆಯರು ಈ ಪೂಜೆಯನ್ನು ಮಾಡಿಕೊಂಡ್ರೆ ಸರ್ವಾರ್ಥಗಳು, ಇಷ್ಟಗಳು ನೆರವೇರುತ್ತವೆ. ಅವರಿಗೆ ಅಖಂಡ ಸೌಭಾಗ್ಯ ಒದಗುವುದು ಅಲ್ಲದೆ ಸಂತಾನ ಭಾಗ್ಯ ಒದಗಿ ಬರುತ್ತೆ ಮತ್ತು ಐಶ್ವರ್ಯ ಪ್ರಾಪ್ತಿ ಕೂಡ ಆಗುತ್ತೆ. ಇನ್ನು ಕನ್ಯೆಗೆ ಉತ್ತಮ ಸಂಬಂಧ ಲಭ್ಯ ಆಗುತ್ತೆ. ಇನ್ನು ಉತ್ತಮವಾದ ಪತಿಯ ಭಾಗ್ಯ ಕೂಡ ಸಿಕ್ಕು ಕಂಕಣ ಭಾಗ್ಯ ಒದಗಿ ಬರುತ್ತೆ. ಇನ್ನು ಪ್ರದೋಷ ವ್ರತ ಅಂದರೆ ಶಿವನ ಹೆಸರಿನಲ್ಲಿ ಮಾಡುವ ವ್ರತ ಹಾಗೂ ಹಿಂದೂ ಪಂಚಾಂಗದ ಪ್ರಕಾರ ತಿಂಗಳಲ್ಲಿ 2 ಬಾರಿ ಸಂಭವಿಸುವ ವ್ರತ. ಈ ವ್ರತವನ್ನು ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷದ 13ನೆಯ ದಿನ ಸಂಧ್ಯಾಕಾಲದಲ್ಲಿ ಸಂಭವಿಸುತ್ತೆ. ಪ್ರದೋಷ ವ್ರತದ ದಿನ ಶಿವನನ್ನು ಪೂಜಿಸುವುದು ತುಂಬ ವಿಶೇಷ. ನಂಬಿಕೆಗಳ ಪ್ರಕಾರ ಪ್ರದೋಷದ ಸಮಯದಲ್ಲಿ ಶಿವ ಹಾಗೂ ಪಾರ್ವತಿ ಅತಿ ಪ್ರಸನ್ನರಾಗುತ್ತಾರೆ ನಾವು ಪೂಜಿಸುವುದರಿಂದ. ಇನ್ನು ಶಿವನಿಗೆ ಯಾವ ಯಾವ ರಾಶಿಯವರು ರುದ್ರಾಭಿಷೇಕ ಮಾಡಿದರೆ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಎಂದು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರು ಜೇನುತುಪ್ಪ ಹಾಗೂ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ತುಂಬಾ ಒಳ್ಳೆಯದು. ನಂತರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರು ಮೊಸರು ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ತುಲಾ ರಾಶಿಯಲ್ಲಿ ಹುಟ್ಟಿದವರು ಹಾಲಿನ ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು ಕಬ್ಬಿನ ಹಾಲು ಹಾಗೂ ಜೇನುತುಪ್ಪ ಹಾಗೂ ಹಾಲು ಇದರಿಂದ ಅಭಿಷೇಕ ಮಾಡಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಧನಸ್ಸು ರಾಶಿಯವರು ಜೇನುತುಪ್ಪ ಹಾಗೂ ಹಾಲಿನ ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ನಂತರ ಮಕರ ರಾಶಿಯಲ್ಲಿ ಹುಟ್ಟಿದವರು ಗಂಗಾ ಜಲದಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದರಿಂದ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿದವರು ಮೊಸರಿನಿಂದ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮೀನರಾಶಿಯಲ್ಲಿ ಹುಟ್ಟಿದವರು ಜೇನುತುಪ್ಪ ಹಾಗೂ ಹಾಲು ಮತ್ತು ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಶಿವಾರಾಧನೆಗೆ ವಿಶೇಷ ಮಹತ್ವವಿದೆ. ಒಂದು ವೇಳೆ ಕೌಟುಂಬಿಕ ಸಮಸ್ಯೆ ಇದ್ದರೆ ಶಿವಾರಾಧನೆಯ ಜೊತೆಗೆ ಶಿವಲಿಂಗಕ್ಕೆ ಕುಂಕುಮ, ಅರಿಶಿಣ, ಬಳೆ, ಕೆಂಪು ಸೀರೆ, ಕೆಂಪು ಗುಲಾಬಿ ಅರ್ಪಿಸಿ ನಮ್ಮ ಕಷ್ಟಗಳನ್ನು ದೂರ ಮಾಡೆಂದು ಶಿವಲಿಂಗದ ಬಳಿ ತುಪ್ಪದ ದೀಪವನ್ನು ಹಚ್ಚಿ 108 ಬಾರಿ ಓಂ ನಮಃ ಶಿವಾಯ ಅಂತ ಈ ಮಂತ್ರವನ್ನು ಪಠಿಸಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಇನ್ನು ಶಿವನನ್ನು ಪೂಜಿಸುವಾಗ ಈ ದೇವರನ್ನು ಸಹ ನೀವು ಪೂಜಿಸಲೇಬೇಕಾಗುತ್ತೆ. ಶಿವಪುರಾಣದಲ್ಲಿ ಶಿವಲಿಂಗ ಪೂಜೆಗೆ ತನ್ನದೇ ಆದ ಮಹತ್ವವಿದೆ. ಆದರೆ ಶಿವಲಿಂಗದ ಪೂಜೆ ಮಾಡುವ ವೇಳೆ ಕೆಲವೊಂದು ಸಂಗತಿಗಳನ್ನು ಸಹ ನೆನಪಿಡಬೇಕಾಗುತ್ತೆ. ಶಿವಲಿಂಗದ ಜೊತೆಗೆ ಪಾರ್ವತಿ, ಗಣೇಶ ಮತ್ತು ಕಾರ್ತಿಕೇಯ ಮತ್ತು ನಂದಿ ಮೂರ್ತಿಗಳನ್ನು ಕೂಡ ಪೂಜೆಯಲ್ಲಿಡಬೇಕಾಗುತ್ತೆ. ನಿತ್ಯ ಶಿವಲಿಂಗ ಪೂಜೆ ಮಾಡೋದರಿಂದ ಜಾತಕದಲ್ಲಿರುವಂಥ ದೋಷ, ವೈವಾಹಿಕ ಜೀವನದ ಸಮಸ್ಯೆಗಳು ಮತ್ತು ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ದೊಡ್ಡ ಶಿವಲಿಂಗ ಇಡಬೇಡಿ, ಬದಲಿಗೆ ಸಣ್ಣ ಶಿವಲಿಂಗದ ಮೂರ್ತಿಯನ್ನು ಇಟ್ಟು ಪೂಜಿಸಿ. ಇನ್ನು ಯಾರಾದರೂ ಹೊಸದಾಗಿ ರುದ್ರಾಕ್ಷಿ ಧಾರಣೆಯನ್ನು ಮಾಡೋರಿದ್ದರೆ ಮಹಾಶಿವರಾತ್ರಿಯ ದಿನ ರುದ್ರಾಕ್ಷಿ ಧಾರಣೆ ಮಾಡೋದು ತುಂಬಾ ಶ್ರೇಯಸ್ಕರ. ಇನ್ನು ರುದ್ರಾಕ್ಷಿಗೆ ಅದರದ್ದೇ ಆದ ಮಹತ್ವವಿದೆ. ಗ್ರಹಣ ಕಾಲದಲ್ಲಿ ಬಹಳ ಶ್ರೇಷ್ಠ ಕಾಲ, ಅನಂತರ ಸಂಕ್ರಾಂತಿ ಮತ್ತು ಶಿವರಾತ್ರಿ, ಶ್ರಾವಣ ಸಮಯ, ಪೂರ್ಣಿಮಾ ಮತ್ತು ಸೋಮವಾರ ಸಾಯಂಕಾಲ ಈ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡೋದರಿಂದ 1 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುತ್ತೆ. ಈ ಮಾಲೆಯನ್ನು ಜಪ ಮಾಡುವವರು ದರ್ಬೆಯ ಆಸನವನ್ನು ಉಪಯೋಗಿಸಬೇಕು. ರುದ್ರಾಕ್ಷಿಯನ್ನು ಧರಿಸಿಕೊಳ್ಳುವುದರಿಂದ ಸಿದ್ಧಿ, ಧನ, ಧಾನ್ಯ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಪ್ರತಿದಿನ ಜಪ ಆರಂಭಕ್ಕೆ ಮೊದಲು ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪಗಳಿಂದ ಪೂಜಿಸಿ ಮಂತ್ರಗಳಿಂದ ಸ್ಮರಣೆ ಮಾಡಿ ನಂತರ ಜಪ ಆರಂಭಿಸಬೇಕು. ಇನ್ನು ರುದ್ರಾಕ್ಷಿಗಳನ್ನು ಧರಿಸಿದವರು ಸಾಕ್ಷಾತ್ ರುದ್ರ ಸ್ವರೂಪನಾಗುತ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತೆ. ಈ ರುದ್ರಾಕ್ಷಿಯು ರತ್ನಗಳಷ್ಟೇ ಮಹತ್ವವುಳ್ಳದಾಗಿದೆ. ಕಾರಣ ಈ ರುದ್ರಾಕ್ಷಿಯು ಒಂದು ಮರದಲ್ಲಿ ಸೃಷ್ಟಿಯಾದ ಫಲವಾದರೂ ಸಹ ಅದರಲ್ಲಿ ಅಗೋಚರವಾದ ಸೂಕ್ಷ್ಮ ವಿದ್ಯುತ್ ಕಾಂತಿ ಅಲೆಗಳು ಎಲ್ಲ ಕಡೆ ಹರಡುತ್ತವೆ. ಇವು ಆಕಾಶ ಶಕ್ತಿಯೊಂದಿಗೆ ಸೇರಿ
ಇದನ್ನು ಧರಿಸುವವರ ಮೇಲೆ ತುಂಬ ಪರಿಣಾಮ ಬೀರುತ್ತವೆ. ಇನ್ನು ರುದ್ರಾಕ್ಷಿ ಎಂದರೆ ರುದ್ರ, ಶಿವನ ನೇತ್ರವೆಂದು ತಿಳಿಯಬಹುದಾಗಿದೆ. ಇನ್ನು ರುದ್ರಾಕ್ಷಿಗಳು ಸಾಮಾನ್ಯವಾಗಿ ಮಾನಸಿಕವಾಗಿ ಮನಃಶಾಂತಿ, ಉತ್ತಮ ಆರೋಗ್ಯ ಮತ್ತು ರಕ್ತದೊತ್ತಡ, ಮಾನಸಿಕವಾದ ಕ್ಲೇಶಗಳನ್ನು ಕಡಿಮೆ ಮಾಡಿ ಎಲ್ಲ ದುರದೃಷ್ಟವನ್ನು ತೊಡೆದುಹಾಕಿ ನಮ್ಮ ಆತ್ಮ ಮತ್ತು ಮನಸ್ಸನ್ನು ಪರಮಾತ್ಮನ ಕಡೆ ಒಯ್ಯುತ್ತೆ. ಈ ರುದ್ರಾಕ್ಷಿ ಫಲವು ಯಾವಾಗಲೂ ಪ್ರಬಲ ಶಕ್ತಿಯಿಂದ ಕೂಡಿರುತ್ತೆ. ನಮಗೆ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತದೆ. ಇನ್ನು ಎಷ್ಟೋ ಜನ ಈ ಫಲದ ಮಹತ್ವವನ್ನು ಅರಿತು ಇದರ ಧಾರಣೆಯನ್ನು ಮಾಡಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇನ್ನು ರುದ್ರಾಕ್ಷಿ ಎಂಬ ಪದದ ಅರ್ಥ ಶಿವನ ಕಣ್ಣು. ಇದೊಂದು ಜಾತಿಯ ಫಲವೇ ಆಗಿದೆ. ಹಣ್ಣಾಗಿ ಸಿಪ್ಪೆ ಸುಲಿದು ಒಣಗಿದ ಮೇಲೆ ನಾವು ನೋಡುವಂಥ ರುದ್ರಾಕ್ಷಿಯಾಗುತ್ತೆ. ಸಾಮಾನ್ಯವಾಗಿ ಜಪ ಮಾಡಲು ರುದ್ರಾಕ್ಷಿಯ ಮಾಲೆ ಧರಿಸ್ತಾರೆ. ಇನ್ನು ಶೈವ ಪಂಥದವರೆಲ್ಲರೂ ಸಹ ರುದ್ರಾಕ್ಷಿಯ ಹಾರವನ್ನು ಕೊರಳಿಗೆ ಹಾಕೊಂಡೇ ಇರ್ತಾರೆ. ಜನಸಾಮಾನ್ಯರು, ಧಾರ್ಮಿಕ ವ್ಯಕ್ತಿಗಳು ರುದ್ರಾಕ್ಷಿ ಮಾಲೆ ಧರಿಸುತ್ತಾರೆ. ಇದನ್ನು ಧರಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದರಿಂದ ಶಿವನ ಕೃಪೆ ಸಿಗುತ್ತೆ ಎಂಬುದು ಎಲ್ಲರ ನಂಬಿಕೆ. ಇನ್ನು ಜಪದಲ್ಲಿ ಇದನ್ನು ಬಳಸೋದಕ್ಕೆ ಲೆಕ್ಕಾಚಾರ ಮಾಡಲು ಮಣಿಗಳು ಬೇಕು ಎಂಬುದು ಒಂದು ಕಾರಣವಾದರೆ, ರುದ್ರಾಕ್ಷಿಗಿರುವ ಧಾರ್ಮಿಕ ಮಹತ್ವ ಇನ್ನೊಂದು ಕಾರಣ. ಪುರಾಣದ ಕಥೆಯ ಪ್ರಕಾರ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ಶಿವನು ಪ್ರಖರ ಅಸ್ತ್ರವೊಂದನ್ನು ಪ್ರಯೋಗಿಸಿದ್ದರಿಂದ ನಂತರ ಅದರ ಪ್ರಭೆಗೆ ಶಿವನ ಕಣ್ಣಲ್ಲಿಯೇ ನೀರು ಬಂತು ಎಂಬುದು. ಇನ್ನು ಆ ಕಣ್ಣೀರಿನ ಹನಿಗಳು ನೆಲಕ್ಕೆ ಬಿದ್ದಾಗ ಅಲ್ಲಿ ಕೆಲ ಗಿಡಗಳು ಹುಟ್ಟಿದವಂತೆ. ಅವು ಮರವಾಗಿ ಬೆಳೆದು ಅವುಗಳಲ್ಲಿ ರುದ್ರಾಕ್ಷಿಯ ಫಲಗಳು ಬಿಡುತ್ತಿವೆ ಎಂದು ಹೇಳಲಾಗುತ್ತೆ. ರುದ್ರಾಕ್ಷಿಯ ಜಾಸ್ತಿ ಬಳಕೆಗೆ ಕಾರಣ ಅದರಲ್ಲಿರುವ ವೈದ್ಯಕೀಯ ಗುಣಗಳು. ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಗುಣಗಳಿದ್ದು ಅವು ಮೆದುಳಿನ ಮೇಲೆ ತುಂಬ ಪ್ರಭಾವ ಬೀರಿ ಮನಸ್ಸನ್ನು ಶಾಂತವಾಗಿ ಇರಿಸುತ್ತವೆ. ಅದರಿಂದ ನಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚುತ್ತೆ ಮತ್ತು ಇದರ ಧಾರಣೆಯಿಂದ ನಮ್ಮ ಮೆದುಳಿನ ನರವ್ಯೂಹವನ್ನು ಚುರುಕುಗೊಳಿಸುತ್ತವೆ. ಆದ್ದರಿಂದ ರಕ್ತದೊತ್ತಡ ಮತ್ತು ಆತಂಕ, ಏಕಾಗ್ರತೆಯ ಕೊರತೆ ಮುಂತಾದ ಸಮಸ್ಯೆಗಳಿಗೂ ನಿವಾರಣೆಯಾಗುತ್ತೆ. ಇನ್ನು ಮಹಾಶಿವರಾತ್ರಿಯ ದಿನ ರುದ್ರಾಕ್ಷಿ ಮಾಲೆಯಲ್ಲಿ ಓಂ ಎಂದು ಜಪ ಮಾಡಿದ್ರೆ ಮಹಾದೇವನ ಅನುಗ್ರಹ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.